ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಹಲೋ ಹಲೋ, ನಿಂಗೊಂದು ಖತರ್ನಾಕ್ ಐಡಿಯಾ ಕೊಡ್ಲಾ? ಅಣ್ಣ, ಕ್ರಿಮಿನಲ್ಸ್ಗೆ ಖತರ್ನಾಕ್ ಐಡಿಯಾನೇ ಬರಬೇಕು. ಹೇಳು. ಅಲ್ಲ, ಈಗ ಪ್ರೀತುಗೆ ನಾವು ಆಸ್ತಿಲಿ ಭಾಗ ಕೇಳೋದಕ್ಕೆ ಡೆಡ್ಲೈನ್ ಕೊಟ್ಟಿದೀವಲ್ಲ, ಆವಾಗಿಂದ ನಾವು ದಿನಕ್ಕೊಂದು 3 ಸಲನಾದ್ರು ಫೋನ್ ಮಾಡ್ಬಿಟ್ಟು ಪ್ರೀತುಗೆ ಕೇಳಿದ್ಯಾ, ಕೇಳು, ಯಾವಾಗ ಕೇಳ್ತೀಯಾ ಅಂತ ವಾರ್ನಿಂಗ್ ಮಾಡ್ತಾ ಇದ್ವಿ. ನಿನ್ನೆಯಿಂದ ಪ್ರೀತುಗೆ ನಾವು ಫೋನೇ ಮಾಡಿಲ್ಲ. ಫೋನ್ ಮಾಡಿ ಏನು ಅಂತ ಹೇಳ್ತೀಯಾ? ಅರು, ಈಗ ಆದಿತ್ಯ ಆಸ್ತಿಲಿ ಭಾಗ ಕೇಳಿದಾನೆ, ಅದಕ್ಕೆ ಅಖಿಲಾಂಡೇಶ್ವರಿನೂ ಒಪ್ತಾಳೆ ಅಂತ ನಾವು ಅನ್ಕೊಂಡಿದೀವಿ ಅಲ್ವಾ? ಇದೇ ಟೈಮಲ್ಲಿ ಪ್ರೀತೂನು ಆಸ್ತಿಲಿ ಭಾಗ ಕೇಳ್ಬಿಟ್ರೆ ಹೇಗಿರತ್ತೆ ಇಮ್ಯಾಜಿನ್ ಮಾಡಿ ನೋಡು. ಅಲ್ಲಾರು, ಹಾವು ಕಚ್ಚಿರೋ ವ್ಯಕ್ತಿಗೆ ವಿಷ ತೆಗಿಯೋಕ್ಕೂ ಮುಂಚೆ ಇನ್ನೊಂದು ಹಾವು ಕಚ್ಚಿಬಿಟ್ರೆ ಹೇಗಾಗತ್ತೆ? ಹಾಗೆ ಅಖಿಲಾಂಡೇಶ್ವರಿಗೂ ಆಗತ್ತಲ್ವಾ? ಅರಸನ ಕೋಟೆ ಒಗ್ಗಟ್ಟೆ ತನ್ನ ಆಸ್ತಿ ಅಂತ ಅನ್ಕೊಂಡ್ರು ಅಖಿಲಾಂಡೇಶ್ವರಿನ ಒಂದೇ ಸಲ ಮೇಲಿಂದ ಕೆಳಗೆ ಬಿಸಾಕ್ದಂಗಾಗಲ್ಲ. ಅದಕ್ಕೆ ಪ್ರೀತುಗೆ ಇವತ್ತೇ ನೀನು ಆಸ್ತಿಲಿ ಭಾಗ ಕೇಳು ಅಂತ ಪ್ರೆಷರ್ ಹಾಕಣ್ವಾ. ಎಂತ ಬ್ರಿಲಿಯಂಟ್ ಐಡಿಯಾನ! ಇದಕ್ಕೆ ನಾನು ನಿನ್ನ ಕ್ರಿಮಿನಲ್ ಅಂತ ಹೋಗ್ಲಿದ್ದು. ಸರಿ, ಅವನಿಗೆ ಕಾಲ್ ಮಾಡು. ಒಳ್ಳೆ ಕೆಲ್ಸಕ್ಕೆಲ್ಲ ತಡ ಮಾಡಬಾರ್ದು. ಪ್ರೀತುಗೆ ಕಾಲಿಂಗ್ ಕೊಡೋಕೆ ವಾರ್ನಿಂಗ್. ಹೇಗಿದ್ಯಪ್ಪ ಪ್ರೀತು ಮರಿ? ಮನೇಲೆಲ್ಲ ಆರಾಮಾಗಿದ್ದಾರಾ? ನಿಮ್ಮನೆಯವ್ರ ವಿಷಯ ಕಟ್ಕೊಂಡು ನನ್ಗೇನಾಗಬೇಕು? ಅಲ್ಲ, ನೀನು ನಿಮ್ಮ ಮನೇಲಿ ಆಸ್ತಿನ ಭಾಗ ಕೇಳೋದಕ್ಕೆ ನಾವು ಕೊಟ್ಟಿರೋ ಡೆಡ್ಲೈನ್ ಇವತ್ತೇ ಅಂತ ಗೊತ್ತು ತಾನೆ? ಕೇಳೋದಕ್ಕೆ ಏನ್ ಬಂತು? ನೀನು ಕೇಳಲೇಬೇಕು. ಇಲ್ಲಾಂದ್ರೆ ಗೊತ್ತಲ್ಲ ನಾವೇನ್ ಮಾಡ್ತೀವಿ ಅಂತ. ನೀವು ಸಾಕಿದಿರಲ್ಲ ನಮ್ಮ ಮನೇಲಿರೋ ನಾಯಿ, ಅವಳ ಹತ್ರ ಇಲ್ಲಿ ನಡೀತಿರೋದೆಲ್ಲ ನೀವು ತಿಳ್ಕೊಳ್ತಾ ಇಲ್ಲ? ಇಲ್ಲಪ್ಪ, ನಮ್ಗೆ ಯಾವ ವಿಷಯನೂ ಗೊತ್ತೇ ಇಲ್ಲ. ಸುಳ್ಳು ಹೇಳಬೇಡಿ. ನನ್ ಬ್ರೋ ಮಾಮ್ ಹತ್ರ ಆಸ್ತಿಲಿ ಪಾಲ್ ಕೇಳಿರೋದು ನಿಮಗೆ ಖಂಡಿತ ಗೊತ್ತಾಗಿರುತ್ತೆ. ಇವರು ಎಲ್ಲ ಗೊತ್ತಿದ್ದು ಬೇಕು ಅಂತ ನನ್ನನ್ನು ಆಟಾಡಿಸ್ತಾ ಇದ್ದಾರೆ. ನನಗೆ ತುಂಬ ವಿಷಯ ಗೊತ್ತಾಗಿದೆ, ನೀವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗದೇ ಇರೋಷ್ಟು. ಮೊದಲು ನಮ್ಮ ಫ್ಯಾಮಿಲಿ ಟೆನ್ಷನ್ ಮುಗಿಲಿ, ಆಮೇಲೆ ನಿಮ್ಮಿಬ್ಬರಿಗೂ ಗ್ರಾಚಾರನ ಸರಿಯಾಗಿ ಬಿಡಿಸ್ತೀನಿ. ಸುಮ್ಮನಿರ್ಲಾರ್ದವನು ಇರುವೆ ಬಿಟ್ಕೊಂಡ ಅನ್ನಂಗ ಆಯ್ತು ನನ್ನ ಕತೆ. ಯಾರು ಅವನಿಗೆ ನಮ್ಮ ಬಗ್ಗೆ ಅದು ಯಾವ ವಿಷಯ ಸಿಕ್ಕಿದೆ ಅಂತ ಇಷ್ಟೊಂದು ದಿಮಾಕಲ್ಲಿ ಹೇಳ್ತಾ ಇದ್ದಾನೆ? ನನಗೂ ಅದೇ ಅರ್ಥ ಆಗ್ತಾ ಇಲ್ಲ.
ದೇವ್ರೆ, ಗೊತ್ತೋ ಗೊತ್ತಿಲ್ಲದೇನೋ ಈ ದಾರಿ ಹಿಡ್ತಿದ್ದೀವಿ. ನಮ್ಮಿಂದ ಏನಾದರೂ ತಪ್ಪಾಗಿದ್ರೆ ದಯವಿಟ್ಟು ನಮ್ಮನ್ನ ಕ್ಷಮಿಸ್ಬಿಡು. ದೇವ್ರೆ, ಆದಿಪಾರು ಏನೇ ಮಾಡಿದ್ರು ಅದು ಒಳ್ಳೇದಕ್ಕೆ. ಏನು ತೊಂದರೆ ಆಗದೆ ಇರ್ಲಪ್ಪ. ಮ್ಯಾಮ್, ಎಲ್ಲ ರೆಡಿ ಇದೆ ಮ್ಯಾಮ್. ಎಲ್ರೂ ಹೊರಗಡೆ ಬನ್ನಿ. ಬಾಮ್ಮ ಪಾರು. ಅಯ್ಯೋ, ಯಾಕಮ್ಮ ಪಾರು, ಏನಾಯ್ತು? ಗೊತ್ತಿಲ್ಲ ಸಾವಿತ್ರಕ್ಕ, ತಲೆ ಸುತ್ತಾಗ್ತಿದೆ. ಬೆಳಿಗ್ಗೆ ಏಳುವಾಗಲೂ ತುಂಬ ಸುಸ್ತಾಯಿತು. ಯಾಕಮ್ಮ? ಯಾಕೆ ಹೊರತರ ಆಗ್ತಿದೆ? ಪಾರು, ತಗೋ. ಬಾ, ಕೂತ್ಕೋ ಬಾ. ಸುಧಾರಿಸ್ಕೊಮ್ಮ, ನಿಧಾನ. ನಮಸ್ಕಾರ, ಎಲ್ರಿಗೂ ನಮಸ್ಕಾರ. ಕೂತ್ಕೊಳ್ಳಿ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು ಮೇಡಮ್. ನಮಸ್ತೆ ಮೇಡಮ್, ಪ್ರೆಸ್ ಮೀಟ್ ಅರೇಂಜ್ ಮಾಡಿರೋದು ಏನು ಕಾರಣಕ್ಕೆ? ನಮ್ಮ ಅರಸನ ಕೋಟೆ, ನಮ್ಮ ಕಂಪನಿ ಸಾವಿರಾರು ಜನಕ್ಕೆ ಉದ್ಯೋಗ ಕೊಟ್ಟಿದೆ, ಆಶ್ರಯ ಕೊಟ್ಟಿದೆ, ಬದುಕನ್ನ ರೂಪಿಸಿಕೊಟ್ಟಿದೆ. ಅನೇಕ ಜನ ನಮ್ಮಲ್ಲಿ ದುಡಿತಾ ಇದ್ದಾರೆ. ನಮ್ಮ ಕಂಪನಿ
ಯಶಸ್ಸನ್ನು ಕೂಡ ಕಂಡಿದೆ. ಸೋಲು ಅನ್ನೋದನ್ನು ನಾವು ಯಾವತ್ತೂ ಕಂಡೇ ಇಲ್ಲ. ಕೋಟ್ಯಾಂತರ ರೂಪಾಯಿಗಳ ವ್ಯವಹಾರವನ್ನು ನಾವು ಮಾಡ್ತಾ ಇದ್ದೀವಿ. ಸ್ಟಾಕ್ ಎಕ್ಸ್ಚೇಂಜ್, ಪ್ರಾಪರ್ಟಿ ಡೆವಲಪ್ಮೆಂಟ್, ಲಾಜಿಸ್ಟಿಕ್ಸ್, ಹೀಗೆ ಹಲವಾರು ಇನ್ವೆಸ್ಟ್ಮೆಂಟ್ಗಳನ್ನು ನಾವು ಹೊಂದಿದ್ದೀವಿ. ಇದು ಎಲ್ರಿಗೂ ಗೊತ್ತಿರುವಂಥ ವಿಷಯ. ನಾವು ಅರಸನ ಕೋಟೆಯವರು, ನಾವು ಅರಸನ ಕೋಟೆಗೆ ಸೇರಿದವರು ಅನ್ನುವಂಥ ಭಾವನೆ ನಮ್ಮ ಕುಟುಂಬದವರಿಗೂ, ನಮ್ಮಲ್ಲಿ ಕೆಲಸ ಮಾಡ್ತಾ ಇರುವಂಥ ಎಲ್ಲ ಕಾರ್ಮಿಕ ಸಿಬ್ಬಂದಿ ವರ್ಗಕ್ಕೂ ಕೂಡ ಇದೆ ಅನ್ನೋದು ನನ್ನ ಅನಿಸಿಕೆ. ಇಷ್ಟೊತ್ತು ನಾನು ಹಾಕಿದ್ದು ಪೀಠಿಕೆ ಮಾತ್ರ. ಈಗ ಮುಖ್ಯ ವಿಷಯಕ್ಕೆ ಬರ್ತೀನಿ. ನಮ್ಮ ಕಂಪನಿಯ ವಿಷಯದಲ್ಲಿ, ಅಧಿಕಾರದ ವಿಷಯದಲ್ಲಿ, ಅಧಿಕಾರದ ಚಲಾವಣೆಯ ವಿಷಯದಲ್ಲಿ ನಾನು ಕೆಲವು ಮುಖ್ಯವಾದ ನಿರ್ಧಾರವನ್ನು ತಗೊಂಡಿದ್ದೀನಿ. ಈ ನಿರ್ಧಾರ ನಮ್ಮ ಮನೆಯವರಿಗೆ ಮಾತ್ರ ಅಲ್ಲ, ನಿಮ್ಮ ಮೂಲಕ ಜನಗಳಿಗೂ ಗೊತ್ತಾಗಬೇಕು ಅನ್ನೋ ಕಾರಣಕ್ಕೆ ಈ ಪ್ರೆಸ್ ಮೀಟನ್ನು ಕರೆದಿರೋದು. ಪಾರು, ತಿಂಗಳು ಸರಿಯಾಗಿ ಆಗ್ತಿದ್ಯಮ್ಮ? ಇಲ್ಲ ಸಾವಿತ್ರಿಕ, 2 ತಿಂಗಳಾಯ್ತು. ಒಂದು ನಿಮಿಷ ಬಂದೇ ಇರು. ಹಲೋ ಮೋನಿಕಾ, ಪ್ರೀತು ಅದೇನೋ ನಮ್ಮಿಬ್ರಿಗೂ ಗ್ರಾಚಾರ ಬಿಡಿಸ್ತೀನಿ ಅಂತ ಹೆದರಿಸ್ತಾ ಇದ್ದಾನೆ. ಅವನಿಗೆ ನಮ್ಮ ಬಗ್ಗೆ ಏನು ವಿಷಯ ಗೊತ್ತು? ಹೌದಾ? ಬಟ್ ಆ ಥರ ಏನೋ ಗೊತ್ತಾಗಿಲ್ಲ ಅವನಿಗೆ. ಹೇಗೆ ಹೇಳ್ತೀಯ ಅವನು ಗೊತ್ತಾಗಿಲ್ಲ ಅಂತ? ಆ ಥರ ಏನಾರು ಇದ್ದಿದ್ರೆ ಅದು ಮೊದಲು ನನಗೆ ಗೊತ್ತಾಗ್ತಿತ್ತು, ಅಥವಾ ಅವನಾದ್ರೂ ಬಂದು ಹೇಳ್ತಿದ್ದ. ಇಲ್ಲ, ಅವನ ಬಿಹೇವಿಯರಲ್ಲಿ ಚೇಂಜಸ್ನ ನಾನು ಅಬ್ಸರ್ವ್ ಮಾಡಿರ್ತಿದ್ದೆ. ಬಟ್ ಅವ್ರ ಮನೇಲಿ ರೀತಿ ಆಗಿದೆಯಲ್ಲ, ಹಾಗೆ ಅವ್ರ ಅಣ್ಣ ಆಸ್ತಿ ಪಾಲ್ ಕೇಳಿದ್ನಲ್ಲ ಅನ್ನೋ ನೋವಲ್ಲಿದ್ದಾನೆ. ಮೋಸ್ಟ್ಲಿ ಆ ಕೋಪದಲ್ಲೇ ನಿಮ್ಮ ಜೊತೆ ಆ ರೀತಿ ಮಾತಾಡಿದ್ದಾನೆ ಅನ್ಸುತ್ತೆ. ನಂಬೋದಾ? ಹಾಂ, ಶ್ಯೂರ್ ಮ್ಯಾಮ್. ಬಟ್ ನೀವ್ಯಾಕೆ ಪ್ರೀತು ಕಾಲ್ ಮಾಡಿದ್ರಿ? ಅವನು ನಮ್ಮ ಅತ್ತೆ ಮಗ ನೋಡಮ್ಮ, ಅದಕ್ಕೆ ಆರೋಗ್ಯ ವಿಚಾರಿಸೋಣ ಅಂತ ಫೋನ್ ಮಾಡಿದ್ದೆ. ಹಾಗಲ್ಲ ಸರ್, ಅಲ್ಲ, ಇಂಥ ಸಿಚುಯೇಷನಲ್ಲಿ ಅವನಿಗೆ ಕಾಲ್ ಮಾಡಿ ಆಸ್ತಿಲ್ ಪಾಲ್ ಕೇಳುವಂಥ ಪ್ರೆಷರ್ ಹಾಕ್ಬಾರ್ದಿತ್ತೇನೋ ಅಂತ. ನಿನ್ನಲ್ಲಿ ಇರಿಸಿರೋದು ಅಲ್ಲೇನು ನಡೀತಿದೆ ಅಂತ ನಮಗೆ ಇನ್ಫಾರ್ಮ್ ಮಾಡೋದಕ್ಕೆ, ಅದನ್ನ ಬಿಟ್ಟು ನಮ್ಮಿಬ್ರಿಗೂ ಅಡ್ವೈಸ್ ಮಾಡೋದಕ್ಕಲ್ಲ. ಅರ್ಥ ಆಯ್ತಾ? ಸಾರಿ ಮ್ಯಾಮ್. ಬೇರೇನು ಅಪ್ಡೇಟ್ಸ್ ಇದೆ? ಅಖಿಲ ಅವರು ಪ್ರೆಸ್ ಮೀಟಿಗೆ ಕರೆದಿದ್ದಾರೆ. ಪ್ರೆಸ್ ಮೀಟ್ ಯಾಕೆ? ಗೊತ್ತಿಲ್ಲ. ಬಟ್ ನನಗೆ ಅನ್ಸೋ ಪ್ರಕಾರ ಆದಿತ್ಯ ಅವರಿಗೆ ಆಸ್ತಿ ಡಿವೈಡ್ ಮಾಡ್ತಾ ಇದ್ದಾರಲ್ಲ, ಆ ವಿಷಯದ ಪರವಾಗಿ ಮಾತಾಡಕ್ಕಿರ್ಬೇಕು. ಚಾನ್ಸೇ ಇಲ್ಲ. ಮನೆ ಹೊಡೆಯೋ ವಿಷಯನ ಯಾರಾದ್ರೂ ಪ್ರೆಸ್ ಮೀಟ್ ಕರೆದು ಪಬ್ಲಿಕ್ ಮಾಡ್ತಾರೆ, ಅದು ಅಖಿಲ? ನೋವೇ. ಲೈವ್ ಪ್ರೆಸ್ ಮೀಟ್ ಅದು, ಸೊ ಟಿವಿ ನೋಡಿದ್ರೆ ನಿಮಗೂ ಏನಕ್ಕೆ ಅಂತ ಗೊತ್ತಾಗತ್ತೆ. ಓಕೆ, ಸರಿ. ಸರಿ ಮ್ಯಾಮ್. ಎಲ್ಲಿ ಆನು? ಯಾಕೆ ಸಾವಿತ್ರಕ್ಕ? ಆನು ಯಾಕೆ ಸಾವಿತ್ರಕ್ಕ? ಅದೇನೋ BP ಅಂತಾರಲ್ಲ, ಅದೇನಾದ್ರೂ ನಂಗೆ ಕಮ್ಮಿ ಆಗಿದ್ಯಾ? ಇಲ್ವೇ? ಮತ್ತೆ ಯಾಕೆ ಸಕ್ಕರೆ ತಿನ್ನಿಸ್ದೆ? ನಿನ್ ತಾಯಿ ಆಗ್ತಿದ್ಯಮ್ಮ.
ಏನು ಹೇಳ್ತಿದ್ಯಾ ಸಾವಿತ್ರಕ್ಕ? ನಿಜಾನೇ ಹೇಳ್ತಾ ಇದ್ದೀನಿ. ಅರಸನ ಕೋಟೆಗೆ ಒಬ್ಬ ಮರಿ ರಾಜ್ಕುಮಾರ ಬರ್ತಾ ಇದ್ದಾನೆ. ನಿಜನಾ ಸಾವಿತ್ರಕ್ಕ? ನನ್ನಿಂದ ನಂಬೋದಕ್ಕೆ ಆಗ್ತಿಲ್ಲ. ಹೂ ಪಾರು, ಊರಲ್ಲಿದ್ದಾಗ ನಿನ್ನಂತ ಎಷ್ಟೋ ಜನ ಹೆಣ್ಮಕ್ಳಿಗೆ ಹೆರಿಗೆ ಮಾಡಿಸಿದ್ದೀನಿ. ಅಂತಾದ್ರಲ್ಲಿ ಗರ್ಭಿಣಿ ಆಗಿರೋದು ನನಗೆ ಗೊತ್ತಾಗಲ್ವಾ? ಖುಷಿ ಪಡೋ ವಿಷಯಕ್ಕೆ ಯಾರು ಕಣ್ಣಲ್ಲಿ ನೀರು ಹಾಕ್ತಾರೇನೆ? ನಾನು ಅಳ್ತಾ ಇಲ್ಲ ಸಾವಿತ್ರಕ್ಕ, ಇದು ಖುಷಿಗೆ ಬರ್ತಿರೋ ಕಣ್ಣೀರು. ಸರಿ, ಈ ಖುಷಿ ವಿಚಾರನ ಎಲ್ರಿಗೂ ಹೇಳೋಣ ಬಾ. ಹುಷಾರು, ನಿಧಾನ. ಇನ್ಮೇಲೆ ನೀನು ತುಂಬ ಜೋಪಾನವಾಗಿ ಓಡಾಡಬೇಕು. ಹೌದಾ? ಈ ವಿಷಯದ ಬಗ್ಗೆ ಇನ್ನೂ ಬೇಕಾದಷ್ಟಿದೆ ತಿಳ್ಕೊಳ್ಳೋದು. ಆಮೇಲೆ ಹೇಳ್ತೀನಿ. ಈಗ ಬಾ, ಹೋಗೋಣ. ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ಆದಿತ್ಯ ಅವರು ನಮ್ಮ ಕಂಪನಿಯ ಸಿಇಒ ಸ್ಥಾನವನ್ನು ಅಲಂಕರಿಸಿದ್ರು. ಇನ್ನು ಮುಂದೆ ಆದಿತ್ಯ ಅವರು ಸಿಇಒ ಆಗಿ ಇರೋದಿಲ್ಲ. ಯಾಕೆ ಮೇಡಮ್, ಇವಾಗಿನ ಉನ್ನತ ಸ್ಥಾನ ಏನಾದ್ರು ಕೊಡ್ತಾ ಇದ್ದೀರಾ ಅಥವಾ ಹೊಸ ಸಂಸ್ಥೆ ಶುರು ಮಾಡಿ ಅದರ ಸಂಪೂರ್ಣ ಜವಾಬ್ದಾರಿ ಒಪ್ಪಿಸ್ತಾ ಇದ್ದೀರಾ? ಎರಡೂ ಅಲ್ಲ. ಆದಿತ್ಯ ಅವರನ್ನ ನಮ್ಮ ಕಂಪನಿಯ ಸಿಇಒ ಸ್ಥಾನದಿಂದ ತೆಗೆದು ಹಾಕ್ತಾ ಇದ್ದೀನಿ. ಅದು ಮಾತ್ರ ಅಲ್ಲ, ಇನ್ನು ಮುಂದೆ ಆದಿತ್ಯ ಅವರಿಗೆ ನಮ್ಮ ಕಂಪನಿಯ ಮೇಲೆ, ಅದರ ವ್ಯವಹಾರದ ಮೇಲೆ, ಪ್ರಾಪರ್ಟೀಸ್ ಮೇಲೆ, ಯಾವುದ್ರ ಮೇಲೂ ಯಾವ ಅಧಿಕಾರನೂ ಇರೋದಿಲ್ಲ. ನಮ್ಮ ಕಂಪನಿ ಹಾಗೂ ಮನೆಯ ವ್ಯವಹಾರದಿಂದ ಆದಿತ್ಯ ಅವರನ್ನ ಸಂಪೂರ್ಣವಾಗಿ ಹೊರಗಿಡ್ತಾ ಇದ್ದೀನಿ ಅಂತ ಅಧಿಕೃತವಾಗಿ ಘೋಷಿಸ್ತಾ ಇದ್ದೀನಿ. ಇನ್ನು ಮುಂದೆ ನಾನು ನಿರ್ವಹಿಸ್ತಾ ಇದ್ದಂಥ ನನ್ನ ಸ್ಥಾನ ಹಾಗೂ ಆದಿತ್ಯ ಅವರ ಸಿಇಒ ಸ್ಥಾನ ಎರಡನ್ನೂ ಕೂಡ ನಾನೇ ನಿಭಾಯಿಸ್ತೀನಿ ಅನ್ನೋದನ್ನು ಅಧಿಕೃತವಾಗಿ ಘೋಷಿಸ್ತಾ ಇದ್ದೀನಿ. ನಾನು ಕೊಟ್ಟಿದ್ದು ಶಾರ್ಟ್ ನೋಟಿಸ್ ಆದರೂ ಕೂಡ ಇಲ್ಲಿವರೆಗೂ ಬಂದು ತಾಳ್ಮೆಯಿಂದ ನಾನು ಹೇಳಿದ್ದನ್ನೆಲ್ಲ ಕೇಳಿಸ್ಕೊಂಡು ಸಹಕಾರ ಕೊಟ್ಟಿರೋ ನಿಮಗೆಲ್ರಿಗೂ ಕೂಡ ಧನ್ಯವಾದಗಳು. ದಯವಿಟ್ಟು ಎಲ್ಲರೂ ತಿಂಡಿ ತಗೊಂಡೇ ಹೋಗಬೇಕು. ಜಯ? ಎಸ್ ಮ್ಯಾಮ್. ಅದರ ಏರ್ಪಾಟೆಲ್ಲ ನೋಡ್ಕೋ. ಓಕೆ ಮ್ಯಾಮ್. ರಘು, ನಾನಿದುವರೆಗೂ ವಿಷಯನೆಲ್ಲ ವಿಶದವಾಗಿ ಹೇಳಿದ್ದೀನಿ. ಅರ್ಥ ಆಗಬೇಕಾದವರಿಗೆ ಅರ್ಥ ಆಗಿದೆ ಅಂತ ಅಂದ್ಕೋತೀನಿ. ಇನ್ನು ಮುಂದೆ ನಮ್ಮ ದಾರಿ ನಮಗೆ, ಅವರ ದಾರಿ ಅವರಿಗೆ.
ನೀನ್ ತಾಯಿ ಆಗ್ತಿರೋ ಸಂತೋಷನ ಹೇಳ್ಕೊಳ್ಳೋಣ ಅಂತ ಬಂದ್ರೆ ಅಖಿಲಮ್ಮ ಅವ್ರು ನಿಮ್ಮನ್ನ ಮನೆ ಬಿಟ್ಟು ಹೋಗು ಅಂತಿದಾರಲ್ಲ ಪಾರು. ಅತ್ತೆಮ್ಮ ಹೇಳಿದ್ಮೇಲೆ ಹೋಗ್ಲೇಬೇಕು. ಅವ್ರ ಮಾತು ಮೀರೋದಕ್ಕಾಗತ್ತ ಸಾವಿತ್ರಕ್ಕ? ಪಾರು, ಯಾವುದಕ್ಕೂ ಅಮ್ಮನವ್ರ ಹತ್ರ ನೀನ್ ತಾಯಿ ಆಗ್ತಿರೋ ವಿಷಯನ ಈಗಲೇ ಹೇಳೋಣ. ಆ ಖುಷಿಗಾದ್ರೂ ನಿಮ್ಮನ್ನ ಇಲ್ಲೇ ಇರಿಸ್ಕೋಬಹುದು. ಬಾಮ್ಮ. ಬೇಡ ಸಾವಿತ್ರಕ್ಕ, ನಾವೀಗ ಅವ್ರ ದೃಷ್ಟಿಲಿ ಕೆಟ್ಟೋರಾಗಿರೋದಾಗಿದೆ. ಇಂಥ ಸಮಯದಲ್ಲಿ ಹೋಗಿ ನಾನು ತಾಯಿ ಆಗ್ತಿದ್ದೀನಿ ಅನ್ನೋ ವಿಷಯ ಹೇಳಿ ಅನುಕಂಪ ಗಿಟ್ಟಿಸ್ಕೊಳ್ಳೋದು ಸರಿಯಲ್ಲ. ಅತ್ಯಮ್ಮನ ಪ್ರಕಾರ ನಾವೀ ಮನೆ ಬಿಟ್ಟು ಹೊರಡಬೇಕು. ಮುಂದೆ ಯಾವಾಗ್ಲಾದ್ರೂ ಹೇಳಿದ್ರಾಯ್ತು ಬಿಡು. ನೋಡು, ಅಲ್ಲಿವರೆಗೂ ನಾನು ತಾಯಿ ಆಗ್ತಿರೋ ವಿಚಾರನ ಅತ್ಯಮ್ಮಂಗಾಗ್ಲಿ ಬೇರೆ ಯಾರಿಗಾದ್ರೂ ಆಗ್ಲಿ ಹೇಳ್ಬೇಡ. ಹೇಳಲ್ಲ ಅಂತ ಭಾಷೆ ಕೊಡು ಸಾವಿತ್ರಕ್ಕ.